ಚಿತ್ರಕಲೆ ಪರೀಕ್ಷೆಯಲ್ಲಿ ಎನ್ಎಸ್ಎಸ್ ಶಾಲಾ ವಿದ್ಯಾರ್ಥಿಗಳ ಭರ್ಜರಿ ಜಯ. 100ಕ್ಕೆ 100ರಷ್ಟು ಫಲಿತಾಂಶ. ಶಾಲೆಯ ಕೀರ್ತಿ ಪತಾಕೆಯನ್ನು ಗಗನಕ್ಕೇರಿಸಿದ ವಿದ್ಯಾರ್ಥಿಗಳು. ನಿಪ್ಪಾಣಿ ತಾಲೂಕಿನ ಬೋಜ ಗ್ರಾಮದ ಲಟ್ಟೆ ಶಿಕ್ಷಣ ಸಂಸ್ಥೆಯ ನ್ಯೂ ಸೆಕೆಂಡರಿ ಸ್ಕೂಲ್ ಬೋಜ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬೆಂಗಳೂರು ಇವರ ವತಿಯಿಂದ 2025 ಡಿಸೆಂಬರ್ ತಿಂಗಳಲ್ಲಿ ಹಮ್ಮಿಕೊಳ್ಳಲಾದ ಲೋವರ್ ಗ್ರೇಡ್ ಮತ್ತು ಹೈಯರ್ ಗ್ರೇಡ್ ಚಿತ್ರಕಲೆ ಪರೀಕ್ಷೆಯಲ್ಲಿ ಭರ್ಜರಿ ಯಶಸ್ಸನ್ನು ಗಳಿಸಿ ಶಾಲೆಯ ಕೀರ್ತಿ ಗೌರವ ಹೆಚ್ಚಿಸುವಲ್ಲಿ ಮುಂದಾಗಿದ್ದಾರೆ. ಬೇಡಕಿಹಾಳ ವಲಯದಲ್ಲಿ ಗರಿಷ್ಠ 600 ಅಂಕಗಳನ್ನು ನಿಗದಿಸಿ ನಡೆಸಲಾದ ಚಿತ್ರಕಲೆ ಪರೀಕ್ಷೆಯಲ್ಲಿ ಬೋಜ ಗ್ರಾಮದ ಎನ್ಎಸ್ಎಸ್ ಶಾಲೆಯ ವಿದ್ಯಾರ್ಥಿಗಳು ಹೈಯರ್ ಗ್ರೇಡ್ನಲ್ಲಿ ಕುಮಾರಿ ನಂದಿನಿ ರಾಮಚಂದ್ರ ವಟಗುಡೆ 457 ಅಂಕಗಳನ್ನು ಗಳಿಸಿ ಬೆಡಕಿಹಾಳ ಕೇಂದ್ರಕ್ಕೆ ಪ್ರಥಮ, ಅರಿಹಂತ ಸಚಿನ್ ಚೌಗುಲೆ 441 ಅಂಕಗಳನ್ನು ಗಳಿಸಿ ದ್ವಿತೀಯ, ಸಂಚಿತಾ ಮಹಾವೀರ ಅವಟೆ 431 ಅಂಕಗಳನ್ನು ಗಳಿಸಿ ತೃತೀಯ. ಲೋವರ್ ಗ್ರೇಡ್ನಲ್ಲಿ ಶ್ರೇಯಾ ವಿನಾಯಕ ಕೆರಗುಟೆ 447 ಅಂಕಗಳನ್ನು ಗಳಿಸಿ ಪ್ರಥಮ, ತನುಜಾ ವಿಠ್ಠಲವಾದಮೊರೆ 446 ಅಂಕಗಳನ್ನು ಗಳಿಸಿ ದ್ವಿತೀಯ, ಶ್ರೀ ಅನಿಲ ಶಿಂದೆ 439 ಅಂಕಗಳನ್ನು ಗಳಿಸಿ ತೃತೀಯ, ಜೊತೆಗೆ ಕುಮಾರಿ ಶ್ರಾವಣಿ ಸಂದೀಪ್ ಕುರುಂಡವಾಡೆ 425 ಅಂಕಗಳನ್ನು ಗಳಿಸಿ ಮತ್ತು ವರದ್ ಪ್ರಮೋದ್ ರೂಗೆ 425 ಅಂಕಗಳನ್ನು ಗಳಿಸಿ ಉನ್ನತ ಶ್ರೇಣಿ ಪಡೆದುಕೊಂಡಿದ್ದಾರೆ. ಚಿತ್ರಕಲೆ ಪರೀಕ್ಷೆಯಲ್ಲಿ ಉನ್ನತ ಸ್ಥಾನವನ್ನು ಸಂಪಾದಿಸಿದ ವಿದ್ಯಾರ್ಥಿಗಳಿಗೆ ಶಾಲೆಯ ಚಿತ್ರಕಲಾ ಶಿಕ್ಷಕರಾದ ಶ್ರೀ ಕೆ.ಎಂ. ಪಾಟೀಲ ಸರ್ ಇವರ ಅಮೂಲ್ಯ ಮಾರ್ಗದರ್ಶನ ಲಭಿಸಿದ್ದು, ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಶೀತಲಾ ಪಾಟೀಲ ಸರ್ ಜೊತೆಗೆ ಶಾಲಾ ಆಡಳಿತ ಮಂಡಳಿ ಎಲ್ಲ ಸದಸ್ಯರು, ಶಿಕ್ಷಕ ವೃಂದ ಮತ್ತು ಸಿಬ್ಬಂದಿ ವರ್ಗದವರ ಸಹಾಯ ಸಹಕಾರ್ಯ ಲಭಿಸಿದ್ದು. ಈ ಸಂದರ್ಭದಲ್ಲಿ ಎನ್ಎಸ್ಎಸ್ ಶಾಲೆಯ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರು ಶ್ರೀ ಸಂದೀಪ್ ಅಶೋಕ್ ಪಾಟೀಲ, ಎಲ್ಲ ಸದಸ್ಯರು ಮತ್ತು ಜೆಎಎಸ್ ಶಾಲೆಯ ಆಡಳಿತ ಮಂಡಳಿ ಎಲ್ಲ ಸದಸ್ಯರು, ಶಿಕ್ಷಕ ವೃಂದ, ಮಾನ್ಯರು ಚಿತ್ರಕಲಾ ಪರೀಕ್ಷೆಯಲ್ಲಿ ಭರ್ಜರಿ ಯಶಸ್ಸು ಸಂಪಾದಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದು, ವಿದ್ಯಾರ್ಥಿಗಳ ಮುಂದಿನ ಶೈಕ್ಷಣಿಕ ಪ್ರಗತಿಗೆ ಶುಭ ಹಾರೈಸಿದ್ದಾರೆ. ಸಮಾಜ್ ಕಾರ್ಯ ನ್ಯೂಜ್ಗಾಗಿ ಬೋಜದಿಂದ ಸಂಪಾದಕರು ಸಂದೀಪ್ ಕುರುಂದವಾಡೆ.